ಹಾಕಿದ್ದಾರೆ. ಅದ್ರ ದೊಡ್ಡ ಈ ಲೂಪೋಲ್ಸ್ ಇರೋದಪ್ಪ ಇದ್ರೊಳಗೆ ಅಂದ್ರೆ ಕೇಂದ್ರ ಸರ್ಕಾರ 60%, ರಾಜ್ಯ ಸರ್ಕಾರ 40%. ಇಷ್ಟು ಬಂಡವಾಳ ಹಾಕ್ಬೇಕಾದ್ರೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು. ಎಷ್ಟು ದುಡ್ಡು ನಿಮ್ಮದಪ್ಪ 65 ನಾವು ಆಗ್ತೀವಿ, ನೀವು ಉಳ್ದಾಗ್ರಿ ₹1,00,000 ಅಂದ್ರೆ 60,000 ರೂಪಾಯಿ ಕೇಂದ್ರ ಸರ್ಕಾರ, 40,000 ರೂಪಾಯಿ ರಾಜ್ಯ ಸರ್ಕಾರ, 125 ದಿವಸ ಉದ್ಯೋಗ. ಒಳ್ಳೆಯ ಯೋಚನೆ. ಅದು ಇಲ್ಲೇ ಇರುವಂಥ ಒಂದು ಜಾಣತನ, ಕೇಂದ್ರ ಸರ್ಕಾರದ ಜಾಣತನ. ಯಾಕಂದರೆ ಈಗಾಗಲೇ ಮನೆರೇಗಾ ಅಥವಾ ನರೇಗಾ ಇದರ ಮಗ್ಲ ಮುರಿದು ಹೋಗ್ಬಿಟ್ಟಿದ್ದಾರೆ BJPಗರು. ಅಲ್ಲೇನು ಉಳಿದಿಲ್ಲ. ಯಾಕಂದ್ರೆ 1,00,000 ಕೋಟಿ ರೂಪಾಯಿ ಪ್ರತಿ ವರ್ಷ ತೆಗೆದಿರ್ತಾ ಇದ್ರು ಹಿಂದಿನ ಸರ್ಕಾರ UPAದಲ್ಲೇ. 1,00,000ಕ್ಕಿಂತ ಹೆಚ್ಚಿಗೆ 100 ದಿನ ಕೆಲಸ ಕೊಡೋ ಸಲುವಾಗಿ ಇವರು ₹240 ಬೇಸ್ ಮಾಡಿದ್ದಾರೆ. ಅದು 250 ಆಗ್ಬೋದು ಮಾಡಿದ್ದಾರೆ. ಆದರೆ 125 ದಿವಸ ಮಾಡಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ, ಒಪ್ಪನು. ಆದರೆ ಇಲ್ಲಿ ಏನೈತೆ ಅಂದ್ರೆ ಶಾಣದನ ಹೇಳಿದೆ ಈಗಾಗಲೇ, ಈ ₹1,00,000 ಹಾಕೋದು ಬಂದರೆ 60,000 ಅಷ್ಟೇ ಕೊಡೋರು. ಈಗ ಎಷ್ಟು ಕೊಡ್ತಾರಪ್ಪ ಮನೆಯಾಗಾಕ? 60,000 ಅಷ್ಟೇ. ಇನ್ನು 40,000 ಯಾರು ಹಾಕೋರು? 40,000 ಕೋಟಿ, 60,000 ಕೋಟಿ ಅವ್ರು ಹಾಕಿರ, 40,000 ಕೋಟಿ ನೀವು ರಾಜ್ಯದವ್ರು ಹಾಕೊಳ್ರಿ. ಎಲ್ಲ ರಾಜ್ಯ ನಿಮ್ಮ ಗಂಟಿಲ್ಲ ಹಾಕೊಳ್ರ ಅನ್ನುವಂಥ ಮಾತು. ಮತ್ತು ಮ್ಯಾಕ್ಸಿಮಮ್ ಟ್ಯಾಕ್ಸ್ ತೊಗೊಳೋರು ಯಾರು? ಕೇಂದ್ರ ಸರ್ಕಾರದವರ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ರಾಜ್ಯ ಸರ್ಕಾರಕ್ಕೆ ಏನು ಸುಮ್ಮನೆ ಒಗಿತಾರೆ. ಈ ಕರ್ನಾಟಕದ ಹೇಳೋದಿಲ್ಲ ಸಿದ್ದರಾಮಯ್ಯ ಅವರು